ಮಾಡಿರೋದು, ಅಮೆರಿಕ ಜೊತೆ ಮಾಡಿರೋದು ಡ್ಯಾಡಿ ಆಫ್ ಆಲ್ ಟ್ರೇಡ್ ಡೀಲ್ಸ್ ಅಂತ ಹೇಳ್ತಾ ಇದ್ದಾರೆ. ಇದನ್ನ ನಾವು ಒಂದಂತೂ ಹೇಳಕ್ ಇಷ್ಟಪಡ್ತೀನಿ, ಈ ವೇದಿಕೆಯಲ್ಲಿ ಏನ್ ಹೇಳೋದು ಇಷ್ಟಪಡ್ತೀನಿ ಅಂತಂದ್ರೆ, ಯಾವುದೇ ಕಾರಣಕ್ಕೂ ಮೋದಿ ಅವರು ದೇಶನ ಮಾರಲ್ಲ. ಯಾವುದೇ ಕಾರಣಕ್ಕೂ ಮೋದಿ ಅವರು. ನನ್ನ ಸ್ನೇಹಿತರು ಹೇಳ್ತಾ ಇದ್ರು, ಇವತ್ತೇನಾದ್ರೂ ನೀವು ಇಲ್ಲಿ ನಿಂತ್ಕೊಂಡು ಮಾತಾಡೋಕೆ ಅವಕಾಶ ಕೊಟ್ಟಿದ್ದು ಮೋದಿ ಅವರು ಅಂತ. ಖಂಡಿತ ಸುಳ್ಳು. ನನಗೆ ಇಲ್ಲಿ ನಿಂತ್ಕೊಂಡು ಮಾತಾಡೋಕೆ ಅವಕಾಶ ಕೊಟ್ಟಿದ್ದು ಸಂವಿಧಾನ ಮತ್ತೆ ಪಂಚಾಯತ್ ರಾಜ್ ವ್ಯವಸ್ಥೆ ಮೂಲಕ. ಏನಾದ್ರೂ ಇವತ್ತು ನಾವೆಲ್ಲರೂ ಪಂಚಾಯತಿಂದ ಪಾರ್ಲಿಮೆಂಟ್ ವರೆಗೂ ನಾವೇನಾದ್ರೂ ಅಧಿಕಾರ ತಗೊಂಡು ಮಾತಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ರಾಜೀವ್ ಗಾಂಧಿ ಅವರ ಕಾರಣ. ರಾಜೀವ್ ಗಾಂಧಿ ಅವರ ಕಾರಣ. ನೀವು ಸುಳ್ಳು ಮಾಹಿತಿ ಕೊಡ್ತಾ ಇದ್ದೀರಾ, ಸುಳ್ಳು ಮಾಹಿತಿ ವಾಪಸ್ ತಗೋಬೇಕು. ಮನ್ರೇಗಾ ಏನಾಯ್ತು ಸರ್? ನಮ್ಮ ಮನಮೋಹನ್ ಸಿಂಗ್ ಅವ್ರು ಕೊಟ್ಟಿದ್ದು ಮನ್ರೇಗಾನ ಇವ್ರೇನೋ VPG ರಾಮ್ಜಿ ಅಂತೆಲ್ಲ ಮಾಡ್ಬಿಟ್ಟು ಅವ್ರು ಹೇಳ್ತಾ ಇದಾರೆ ಎಲ್ಲಾ ಮೋದಿ ಅವರೇ ಕಾರಣ ಅಂತ. ಇದಕ್ಕೂ ಮೋದಿ ಅವರೇ ಕಾರಣ. ನಾವು ಮಾಡಿರೋ ಸರ್ಕಾರ ಮಾಡಿರೋಂತ ಎಲ್ಲ ಯೋಜನೆಗಳ ಹೆಸರುಗಳನ್ನ ಬದಲಾವಣೆ ಮಾಡ್ಬಿಟ್ಟು ಅವ್ರು ನಾವು ಕಾಪಿ ಮಾಡ್ಕೊಂಡ್ಬಿಟ್ಟು ಎಲ್ಲ ನಮ್ಮ ಮೋದಿ ಅವ್ರದ್ದೇ, ಎಲ್ಲ ನಮ್ಮ ಮೋದಿ ಅವರೇ ಮಾಡಿರೋದು. ಸರ್ ಇವ್ರು ಹೇಳ್ತಾ ಇದ್ರು ಮಹಿಳೆಯರಿಗೆ ಮೋದಿ ಅವರು ಏನೋ ದೊಡ್ಡದಾಗಿ ಮಾಡ್ಬಿಟ್ಟಿದ್ದಾರೆ ಅಂತ. ದೇಶದಲ್ಲಿ ಇವತ್ತು ಮಹಿಳೆಯರ ಪರಿಸ್ಥಿತಿ ಏನಿದೆ, ಏನೇನ್ ನಡೀತಿದೆ ದೇಶದಲ್ಲಿ ಅನ್ನೋದು ಇವರು ಬಿಜೆಪಿ ಅವರಿಂದ ನಾವೇನು ಕಲಿಬೇಕಾಗಿಲ್ಲ. ಇವ್ರಿಗೆ ಮಹಿಳೆಯರ ಬಗ್ಗೆ ಮಾತಾಡೋ ಯಾವುದೇ ಒಂದು ನೈತಿಕತೆನೂ ಇಲ್ಲ ಬಿಜೆಪಿ ಅವರಿಗೆ. ಈಗ ಇವರು ಎಲ್ಲಾ ಮಾಡಿದ್ ನಾವು ಕಾಂಗ್ರೆಸ್ ತಂದಿರಂತ ಸ್ವಾತಂತ್ರ್ಯ, ಕಾಂಗ್ರೆಸ್ ಕಟ್ಟಿರುವಂತ ಸರ್ಕಾರದನ್ನ ಕೂತ್ಕೊಂಡು ಇವ್ರು ಗಿಡಗಾಗಿದ್ದಾರೆ. ಈ ದೇಶದ ಇಡೀ ಜನ ಸೇರಿ ಸ್ವಾತಂತ್ರ್ಯ ಕೊಟ್ಟು ತಂದಿರೋದು ಕಾಂಗ್ರೆಸ್ನವರಲ್ಲ. ಕಾಂಗ್ರೆಸ್ ಅವರು ಒಳಗೊಂಡು ಈ ಬಿಜೆಪಿ ಇಟ್ಕೊಂಡಿರೋದು 30 ವರ್ಷ ಅಷ್ಟೇ. ಅವ್ರಿಗೆ ಇತಿಹಾಸ ಇಲ್ಲ, ಇತಿಹಾಸ ತಿರುಗಿಸ್ತಾ ಇದ್ದಾರೆ. ಈ ತಿರ್ಸೋದಕ್ಕೆ ಹೆಸರು ಬದಲಾವಣೆ ಮಾಡ್ತಾ ಇದ್ದಾರೆ ಅಷ್ಟೇ ಹೊರತು ಒಂದೇ ಒಂದು ಹೊಸ ಕಾರ್ಯಕ್ರಮ ಇವ್ರ ಕೈಲಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸರ್ ನೋಡಿ ಸರ್, ಈಗ ಹೇಳ್ತಾ ಇದ್ದಾರೆ ಮೋದಿ ಅವರು ದೇಶನ ಮಾರ್ತಿಲ್ಲ ಅಂತ. ಈಗ 2014ರಿಂದ ಇದುವರೆಗೂ 50 ಲಕ್ಷ ಸಾವಿರ ಕೋಟಿ ಇದ್ದಂಥ ಸಾಲ 200 ಲಕ್ಷ ಕೋಟಿ ದಾಟ್ಕೊಂಡೋಗಿದೆ ಸರ್. ಅದು ಯಾರು ಮಾಡಿರೋದು ಸರ್? ನಾವು 70 ವರ್ಷ ಕೂಡಿಸಿದ್ದನ್ನ ಇವರು 11 ವರ್ಷದಲ್ಲಿ ತಿಂದು ತೇಗ್ಬಿಟ್ಟವ್ರೆ. ಏನೇನು ನಾವು ಅಭಿವೃದ್ಧಿ ಮಾಡಿದ್ವೋ ಎಲ್ಲದನ್ನ ಹೆಸರು ಬದಲಾವಣೆ ಮಾಡ್ಕೊಂಡು ಇವ್ರ ಹೆಸರು ಇಟ್ಕೊಂಡು ಇದೆಲ್ಲ ಬಿಜೆಪಿ ಲೂಟಿ ಹೊಡಿತಾ ಇದೆ ರಾತ್ರಿ. ಸರ್ ಆವಾಗಿಂದ ಬಿಜೆಪಿ ಅವ್ರು ನಿಂತ್ಕೊಂಡು ಹೇಳ್ತಾ ಇದ್ರು, ನಿಂತ್ಕೊಂಡು ಮಾತಾಡಕ್ಕೆ ಮೋದಿ ಅವರು ಅವಕಾಶ ಕೊಟ್ಟಿರೋದಂತ. ಬಿಜೆಪಿ ಕಾಂಗ್ರೆಸ್ ಇಬ್ಬರಿಗೂ ಹೇಳಕ್ ಇಷ್ಟಪಡ್ತೀನಿ, ಈ ದೇಶ ಸಂವಿಧಾನ ಕೊಟ್ಟಿದೆ, ಅದರಿಂದ ನಾವೆಲ್ಲ ನಿಂತ್ಕೊಂಡು ಮಾತಾಡ್ತಾ ಇರೋದು. ನರೇಂದ್ರ ಮೋದಿ ಅವರು ಕೊಟ್ಟಿಲ್ಲ, ರಾಹುಲ್ ಗಾಂಧಿ ಫ್ಯಾಮಿಲಿನೂ ಕೊಟ್ಟಿಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರೋದ್ರಿಂದ ನಾವು ನಿಂತ್ಕೊಂಡು ಮಾತಾಡ್ತಾ ಇದೀವಿ. ಇನ್ನೊಂದು ಆವಾಗಿಂದ ಎಲಿಗೇಷನ್ ಮಾಡ್ತಾ ಇದ್ರು ಭೈರತಿ ಬಸವರಾಜ್ ಬಗ್ಗೆ. ಇವ್ರದ್ದು ಸರ್ಕಾರ ಇದೆ, ಅವ್ರು ಕ್ರೈಮ್ ಮಾಡಿರೋರು, ಇಬ್ರು ಸೇರ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಇಂದ ಮಾಡ್ಕೊಳ್ಳೋದು, 8 ತಿಂಗಳು ಓಡಿಸ್ಬಿಡೋದು. ಇವಾಗ ನಾಟಕ ಮಾಡೋದು ಕ್ಯಾಮ್ರಾ ಮುಂದೆ. ನಾಚಿಕೆ ಆಗ್ಬೇಕು ಹೋಮ್ ಮಿನಿಸ್ಟರ್ಗು. 8 ತಿಂಗಳು ಒಬ್ರಿಗೆ ಅರೆಸ್ಟ್ ಮಾಡಕ್ ಆಗಿಲ್ಲ ಅಂದ್ರೆ ಏನಕ್ಕೆ ಮಾತಾಡ್ತೀರಾ ಕ್ಯಾಮ್ರಾ ಮುಂದೆ ಅದ್ರ ಬಗ್ಗೆ? ಭೈರತಿ ಬಸವರಾಜ್ ನಮ್ ಸರ್ಕಾರ ಬಂಧನ ಮಾಡಿ ಜೈಲ್ ಕಟ್ಟಿದೆ. ಇವಾಗ ಅದು ಬಿಟ್ಟು ಏನ್ರಿ ಸರ್? ಈಗ ಇವ್ರು ನೀವು ಹೇಳ್ತಾ ಇದ್ದೀರಲ್ಲ, ಭೈರತಿ ಬಸವರಾಜ್ ಅರೆಸ್ಟ್ ಮಾಡೋದಕ್ಕೇನೆ ಇಷ್ಟೆಲ್ಲ ಒಂದು ನಾಟಕ ನಡೀತಾ ಇದೆ ಅಂತಂದ್ರೆ ಇದರಲ್ಲಿ ಸತ್ಯಾಸತ್ಯತೆ ಎಲ್ಲಿದೆ ಅನ್ನೋದು ಫಸ್ಟ್ ನೀವು ನಿಮ್ಮ ಚಾನೆಲ್ ಮುಖಾಂತರ ತಿಳಿಸ್ಬೇಕಾಗುತ್ತೆ ಸರ್. ಯಾಕೆ ಅಂತಂತಂದ್ರೆ ಜನಸಾಮಾನ್ಯರಿಗೊಂದು ಕಾನೂನು, ಏನು ರಾಜಕಾರಣಿಗಳೊಂದು ಕಾನೂನಾ? ನೋಡಿ, ಇವತ್ತು ದೇಶದ ಸಂಸತ್ನಲ್ಲಿ ಜ್ವಲಂತವಾದ ಸಮಸ್ಯೆಗಳನ್ನ ಎತ್ತೋರು ಇಲ್ಲ, ಕೇಳೋರು ಇಲ್ಲ ಅಂತ ಪರಿಸ್ಥಿತಿ ಆಗಿದೆ. ಇವತ್ತು ಒಂದು ಜವಾಬ್ದಾರಿಯುತ ಪಕ್ಷವಾಗಿ ವಿರೋಧ ಪಕ್ಷದ ನಾಯಕರಿಗೂ ಅವಕಾಶ ಕೊಡ್ತಾ ಇಲ್ಲ. ಒಂದ್ ಕಡೆ ಸರ್ವಾಧಿಕಾರಿಗಳತ್ತ ನಮ್ಮ ದೇಶ ಜಾರ್ತಾ ಇದೆ. ಮತ್ತೆ ಈ ದೇಶದ ನೋಡಿ, US ನವರು ಆ ಬುಲೆಟಿನ್ ಅನ್ನ ಬಿಟ್ಟಾಗ ನಮ್ಮ ದೇಶದ ರೈತರು ಮತ್ತೆ ಇಂಡಸ್ಟ್ರಿ, ಬರೀ ರೈತರಿಗೆಲ್ಲ ಇದು ಬೆನ್ನಿಗೆ ಚೂರಿ ಆಗ್ತಕ್ಕಂಥ ಕೆಲಸ. ಇಂಡಸ್ಟ್ರಿಯಲಿಸ್ಟ್ಗಳಿಗೂ ಅಲ್ಲಿ ಎಕ್ಸಂಪ್ಷನ್ ಕೊಟ್ಟಿದ್ದಾರೆ. ಈ ರೀತಿಯ ಏನಾದ್ರು US ಮತ್ತೆ ಇಂಡಿಯಾ ಕಾಂಟ್ರಾಕ್ಟ್ ಏನಾದ್ರು ಆಯ್ತು ಅಂದ್ರೆ ಈ ದೇಶಕ್ಕೆ ಮಾರಕವಾಗ್ತದೆ. ಆದಷ್ಟು ಇದನ್ನ ಅತ್ಯಂತ ಸೀರಿಯಸ್ ಆಗಿ ತಗೊಂಡು ಪ್ರತಿಯೊಂದು ಪಕ್ಷಗಳು ಮತ್ತೆ ಇದನ್ನ ಕ್ರಿಟಿಸೈಸ್ ಮಾಡ್ಬೇಕಾಗುತ್ತೆ, ಇದರ ಲೋಪದೋಷಗಳನ್ನ ತಿದ್ಕೋಬೇಕಾಗ್ತದೆ. ಸ್ವಾಮಿ, ನಾನೊಂದು ಹೇಳಕ್ ಇಷ್ಟಪಡ್ತೀನಿ. ಇವರು ಮೋದಿ 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 ಅಂತ ಇದ್ದಾರೆ. ಸಾಲ ಎಷ್ಟಾಗಿದೆ ಗೊತ್ತಾ? 200 ಲಕ್ಷ ಕೋಟಿ ಸಾಲ ಆಗಿರೋದು. ಇಂಟ್ರೆಸ್ಟ್ ಎಷ್ಟು ಕಟ್ತಾ ಇದ್ದಾರೆ? 11 ಲಕ್ಷ ಕೋಟಿ ಸಾಲ ಇಂಟ್ರೆಸ್ಟ್ ಕಟ್ತಾ ಇದ್ದಾರೆ. ಅದರಲ್ಲಿ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಮೋದಿ ಅವರು ಟ್ರಂಪ್ 100% ಹಾಕಿದಾಗ ಅವ್ರು 50% ಹಾಕಿದ್ರು, ನಾವು 100% ಹಾಕ್ಬೇಕು. ಅದಕ್ಕೆ ಅದೇ ನಮ್ಮ ಧೈರ್ಯ ಅಂತ ತಿಳ್ಕೊಬೇಕಂತ. ಸರ್, ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು 2004ರಿಂದ ನಮ್ಮ BJP ತುಂಬ ಒಳ್ಳೆ ಕೆಲಸ ಮಾಡಿದೆ ಅಂತ. ಈ 2004ರಲ್ಲಿ ಪೆಟ್ರೋಲ್ ಬೆಲೆ ಏನಿತ್ತು ಸ್ವಾಮಿ? 2004ರಲ್ಲಿ ಚಿನ್ನದ ಬೆಲೆ ಏನಿತ್ತು ಸ್ವಾಮಿ? 2000ದಲ್ಲಿ ನಮ್ಮ BBMP ಬಸ್ಸಲ್ಲಿ KSRTC ಬಸ್ಸಲ್ಲಿ ಬೆಲೆ ಏನಿತ್ತು ಸ್ವಾಮಿ? ಇವತ್ತಿನ ದಿನ ಗಗನಕ್ಕೆ ಹೋಗಿ ಕೂತಿದೆ. ಯಾರಾನ ಒಬ್ಬ MP ಗಳು BJPಯಿಂದ ಇವತ್ತು ಒಂದು 18 ಜನ MP ಇಡೀ ದೇಶದಲ್ಲಿ ಹೋಗಿದ್ದಾರೆ.
ನಮ್ಮ ನಾಗರಿಕರಿಗೋಸ್ಕರ ಧ್ವನಿ ಎತ್ತಿ ಮಾತಾಡ್ತಕ್ಕಂಥ ಒಬ್ಬನೇ ಒಬ್ಬ MP ನ ತೋರಿಸಿ ಸರ್, ಒಬ್ಬನೇ ಒಬ್ಬನು ಮಾತಾಡ್ತಾ ಇಲ್ಲ. ಯಾರು ಕೂಡ ಈ ದೇಶದ ಸಮಸ್ಯೆಗಳ ಬಗ್ಗೆ ಲೋಕಸಭೆಯಲ್ಲಿ ಚರ್ಚೆಯನ್ನು ಮಾಡ್ತಿಲ್ಲ. ರಾಜಕೀಯ ಚಿತಾವಣೆಗಳ ಬಗ್ಗೆ ಕೂಡ ಚರ್ಚೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಅವರು. ಸರ್ ಈಗ ಏನ್ ಗೊತ್ತಾ ಸರ್, ಮಾತಾಡಕ್ಕೆ ವಿಚಾರಗಳೇ ಗೊತ್ತಿಲ್ಲ ಸರ್ ಅವ್ರಿಗೆ. ಈಗ ವಿಪಕ್ಷಗಳ ಕೆಲಸ ಮಾಡ್ತಿಲ್ಲ. ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಸರ್, ಸುಮ್ನೆ ಆಟುಕೊಂಡು ಲೆಕ್ಕಕ್ಕಿಲ್ದಿರಂಗೆ ದೇಶದಲ್ಲಿ ವಿರೋಧ ಪಕ್ಷದವರು ಆ ರೀತಿ ಆಡ್ತಿದ್ದಾರೆ. ಆಡಳಿತ ಪಕ್ಷಕ್ಕೆ ಸಾಕಷ್ಟು ಕೆಲ್ಸಗಳಿದೆ ಸರ್, ಅದೇ ರೀತಿ ಅವರು ಪ್ರತಿನಿತ್ಯ ಕಾರ್ಯಗಳನ್ನ ಮಾಡ್ತಾನೆ ಇದ್ದಾರೆ. ಇವ್ರಿಗೆ ಮಾಡಕ್ ಕೆಲಸ ಇಲ್ವಲ್ಲ, ಅದಕ್ಕೆ ಈ ರೀತಿ ಇವ್ರ ಹೇಳಿಕೆಗಳು ಬರ್ತಾ ಇರುತ್ತೆ ಸರ್. ಇವ್ರು ಬರೀ ಮಾಧ್ಯಮದ ಮುಂದೆ ಬಂದು ಮಾತಾಡುವಂಥದ್ದು ಮಾತ್ರ. ವಿಪಕ್ಷಗಳು ಜನರ ಜೊತೆ ನಿಂತ್ಕೊಂಡು ಸಮಸ್ಯೆಗಳನ್ನ ಗಮನ ಇಟ್ಟು ಯಾರು ಕೇಳೋರು ಯಾರಿಗೂ ತಾಕತ್ತೇ ಇಲ್ಲ ಸರ್ ವಿಪಕ್ಷಗಳಿಗೆ. ರಾಹುಲ್ ಗಾಂಧಿ ಅವ್ರಿಗೆ ವಿರೋಧ ಪಕ್ಷದ ನಾಯಕರಾಗಿ ಅವ್ರಿಗೆ ಅಲ್ಲಿ ಒಂದು ಪಾರ್ಲಿಮೆಂಟ್ ಅಲ್ಲಿ ಈ ಟಾಪಿಕ್ ಬಗ್ಗೆ ಮಾತಾಡು ಅಂತ ಕೊಟ್ಟಿರ್ತಾರೆ. ಅವ್ರು ಅದನ್ನ ಮಾತಾಡಲ್ಲ, ಬೇರೆದನ್ನೇ ಮಾತಾಡ್ತಾರೆ. ದೇಶದ ಸಮಸ್ಯೆ ಎಲ್ರಿಗೂ ಇದೆ, ರಾಹುಲ್ ಗಾಂಧಿಗೂ ಇದೆ. ಆಕ್ಚುಲಿ ಆ ಜನರ ಬಗ್ಗೆ ಅಥವಾ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಅದ್ರ ಬಗ್ಗೆ ಮಾತಾಡ್ಬೋದಲ್ಲ. ಕರ್ನಾಟಕ ಮುಳುಗ್ಸಿಟ್ಟಿದ್ದಾರೆ ಕಾಂಗ್ರೆಸ್ ಅವ್ರು ಮಾತಾಡಿದ್ರು. ಅವ್ರ MP 15 ಜನ ಪ್ರಹ್ಲಾದ್ ಜೋಶಿ ಅವರು ಪ್ರೆಸ್ ಮೀಟ್ ಕರೆದ ಓಡಾಡ್ತಾರೆ. ಅವ್ರ ಜೊತೆಗೆ MP ಸರ್, ಈಗ ಇವರು ಇಷ್ಟೆಲ್ಲ ಕಿರ್ಚಾಡಿ ಮಾತಾಡ್ತಿದ್ದಾರಲ್ಲ, ನಾನು ಅವಾಗ್ಲಿಂದ 3 ಪ್ರಶ್ನೆ ಕೇಳ್ತಾನೆ, ಅದು ಸಮಸ್ಯೆ ಉತ್ತರ ಕೊಡ್ತಾ ಇಲ್ಲ. ದೇಶದ್ದು ರೈತರ ಬಗ್ಗೆ, ಕೈಗಾರಿಕೆ ಬಗ್ಗೆ ಇವ್ರು ಏನು ಮಾಡ್ತಾರೆ ಅಂತ ಇವ್ರು ಉತ್ತರ ಕೊಡ್ತಾ ಇಲ್ಲ. 3% ಇದ್ದಿದ್ದು 50% ತೊಗೊಂಡೋದ್ರು ಶುಲ್ಕನ, 18% ತೊಗೊಂಬಂದ್ರು. ನಾವು ಕೊಟ್ಟ ಗೂಗಲ್ ಅಲ್ಲ, ನೀವು ಗೂಗಲ್ ರಾಜ. ನೀವು ನಾವು ಕೇಳೋ ಪ್ರಶ್ನೆಗೆ ಇವ್ರು ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ. ಇವರು ಅಮೆರಿಕ ದೇಶಕ್ಕೆ ನಮ್ಮ ದೇಶ ಮಾಡ್ತಾ ಇದ್ದೀರಾ, ಅದು ಉತ್ತರ ಕೊಡಿ. 12,000 ಪುಟಗಳು ಇದೆ ಅಗ್ರಿಮೆಂಟಲ್ಲಿ. ಅದ್ರ ಬಗ್ಗೆ ಇವ್ರು ಹೇಳೋದಕ್ಕೆ ಇವ್ರಿಗೆ ಹಕ್ಕಿಲ್ಲ, ಇವ್ರಿಗೆ ಅದ್ರ ಬಗ್ಗೆ ಯೋಗ್ಯತೆ ಇಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವ್ರು ಕೇಳ್ತಿರ್ತಕ್ಕಂಥ ಮೂಲಭೂತ ಪ್ರಶ್ನೆಗಳ ಬಗ್ಗೆ ಉತ್ತರ ಕೊಡಿ ಸರ್. ನೋಡಿ ಸರ್, ಒಂದು ಪ್ರಶ್ನೆಗಂತೂ ಜನಮನ ಕಾರ್ಯಕ್ರಮದ ಮುಖಾಂತರ ಒಂದು ಹೇಳಕ್ ಇಷ್ಟಪಡ್ತೀನಿ. ಮೋದಿ ಅವರ ಪರವಾಗಿನೂ ಹೇಳ್ತೀನಿ. ಏನು ಅಂತಂದ್ರೆ, ಈ ದೇಶನ ಮಾರಾಟಕ್ಕಿಲ್ಲ. ರೈತರಾಗಿರ್ಬೋದು, ಹೈನುಗಾರಿಕೆಯವರು ಆಗಿರ್ಬೋದು, ಮೀನುಗಾರಿಕೆಯವರು ಆಗಿರ್ಬೋದು, ಯಾರನ್ನು ಮಾರಾಟ ಮಾಡಲ್ಲ. ಇದು ಟ್ರೇಡ್ ಡೀಲ್ ಆಗಿರೋದು ದೇಶದ ಪರವಾಗಿ, ರೈತರ ಪರವಾಗಿ, ಈ ಜನರ 1.4 ದಶಕೋಟಿ ದೇಶವಾಸಿಗಳ ಪರವಾಗಿ ಆಗಿರುವಂತ ಟ್ರೇಡ್ ಡೀಲ್ ಇದು. ನಾವು ಯಾವತ್ತೂ ನೇಷನ್ ಫಸ್ಟ್ ಆಯ್ತಾ, ನೇಷನ್ ಫಸ್ಟ್ ಮಾಡ್ಕೊಂಡು ಫಸ್ಟ್ ಮುಖ್ಯ ಅದು ನಮಗೆ. ಅದನ್ನ ಮಾಡ್ಕೊಂಡು ನಾವು ದೇಶನ ಮುನ್ನಡೆಸ್ಕೊಂಡು ಹೋಗ್ತಾ ಇದೀವಿ. ನಾವು ಎಷ್ಟೇ ಮಾತಾಡಿದ್ರು ನಾವು ಮುಂದೆ ಹೋಗ್ತಾ ಇರ್ತೀವಿ. ಅವರು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಕೂಗಾಡ್ತಾ ಇರ್ಲಿ. ಈ ದೇಶಕ್ಕೆ ಬೇರೆ ದೇಶದಿಂದ ಆತಂಕ ಇಲ್ಲ, ಕಾಂಗ್ರೆಸ್ಸರಿಂದ ಆತಂಕ ಜಾಸ್ತಿ ಆಗ್ತಾ ಇದೆ. ಯಾಕೆಂದ್ರೆ ಕಾಂಗ್ರೆಸ್ಸರಿಂದ ಆತಂಕ ಆಗ್ತಿದೆಯಾ? ಇವ್ರು ಎಂತೆಂತ ಸುಳ್ಳು ಮಾಹಿತಿ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ, ಅಲ್ಲ ಇವ್ರು ಮಾತಾಡ್ತಾ ಇರೋದು, ಇವ್ರು ಬರೀ ವಾಟ್ಸ್ಆಪ್ ಯೂನಿವರ್ಸಿಟಿ ಓದ್ಕೊಂಡು ಬಂದಿದ್ದಾರೆ. ಯಾಕ್ರಿ ಆತಂಕ? ನಿಮಗೆ ಇತಿಹಾಸ ಗೊತ್ತಿಲ್ದಲೆ ಇಲ್ಲಿ ಬಂದು ಮಾತಾಡ್ಕೊಡ್ದು ವಿರೋಧ ಪಕ್ಷದವ್ರಿಗೆ ಸಮಜಾಯಿಸ್ತಾ ಚೈನಾದ್ ಒಂದ್ ನಿಮಿಷ 2005ರಲ್ಲಿ ಚೈನಾ ದೇಶದ ಜೊತೆಗೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಂತ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಯಾರ ಪೇರೋಲ್ ಅಲ್ಲಿ ಇದ್ದಾರೆ? ಇವತ್ತು ಬಿಜೆಪಿ ಅವ್ರಿಗೆ ಕೇಳಕ್ ಇಷ್ಟಪಡ್ತೀನಿ, ಭಾರತದ ಪ್ರಜೆಗಳ ಮತ ಚಲಾಯಿಸ್ಕೊಂಡು ಟ್ರಂಪ್ಗೆ ಮಂಡಿ ಉಳಿದಂತ ಬಿಜೆಪಿ ನಾಯಕ ಮೋದಿ ಅವ್ರಿಗೆ ಧಿಕ್ಕಾರ ಹೇಳ್ತೀನಿ. ಮೋದಿ ಅವರು ಭಾರತದ ಪ್ರಜೆಗಳ ಹತ್ರ ಓಟ್ ಹಾಕಿಸ್ಕೊಂಡು ಟ್ರಂಪ್ ಸರೆಂಡರ್ ಆಗಿದ್ದಾರೆ. ದಯವಿಟ್ಟು ಇದನ್ನ ಜ್ಞಾಪಕ ಇಟ್ಕೊಳ್ಳಿ ಸರ್. ಅವ್ರು ಆವಾಗಲೇ ಕೇಂದ್ರ ಸರ್ಕಾರ ಆವಾಗಲೇ ಬಿಜೆಪಿ ಅವ್ರು ಹೇಳ್ತಾ ಇದ್ರು ದೇಶ ಮಾರಾಟಕ್ಕಿಲ್ಲ ಅಂತ. ಕರೆಕ್ಟ್ ಹೇಳಿದವ್ರು ಮಾರಾಟಕ್ಕಿಲ್ಲ ಅಂತ. ಏನಕ್ಕಂದ್ರೆ ಅಮೆರಿಕ ತಗೊಂಡೋಗಿ ಲಿಸ್ಟಿಗೆ ಇಟ್ಬಿಟ್ಟಿದ್ದಾರೆ. ಅವರು ಹೆಂಗ್ ಮಾರಾಟ ಮಾಡಕ್ಕಾಗತ್ತೆ? ಅರ್ಥ ಮಾಡ್ಕೊಂಡ್ಬೇಕು ಬಿಜೆಪಿ ಅವರು. ಲಿಸ್ಟ್ ಇಂದ ನಮ್ಮ ದೇಶದ ಆಗು ಹೋಗುಗಳನ್ನ ಒಂದು ವಿದೇಶ ನಿಯಂತ್ರಣ ಮಾಡ್ತಾ ಇದೆ ಅಂದ್ರೆ ಇದಕ್ಕಿಂತ ನಾಚಿಕೆಗೇಡಿನ ಆಡಳಿತ ಇನ್ನೊಂದಿಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರ ಪ್ರಕಟಣೆ ಮಾಡಕ್ ಮುಂಚೆ ಅಮೆರಿಕದವ್ರು ಪ್ರಕಟಣೆ ಮಾಡಿ, ಇಂಡಿಯಾ ಈ ರೀತಿ ಏನು ರಷ್ಯಾದ ಒಪ್ಪಂದವನ್ನ ಮಾಡಲ್ಲ, ವ್ಯಾಪಾರ ಮಾಡಲ್ಲ, ನಾವು ಈ ರೀತಿ ತೆರಿಗೆ ಹಾಕ್ತೀವಿ ಅಂತ ಅವರು 1 ವಾರದಿಂದ ಬಿಡ್ತಾರೆ. ಇವ್ರು ಇವತ್ತಿನವರೆಗೂ ಬಾಯ್ಬಿಟ್ಟಿಲ್ಲ.
ಅವ್ರಿಗೆ ದೇರ್ ಇಸ್ ನೋ ಅಫಿಷಿಯಲ್ ಡಾಕ್ಯುಮೆಂಟ್. ಇಂಡಿಯಾ ಟೆಲ್ಸ್ ಎಲ್ಲೇ ಯಾವುದೇ ಪ್ರಪಂಚದಲ್ಲಿ ಎಲ್ಲಿ ನಮ್ಗೆ ಕಮ್ಮಿ ಕ್ರೂಡ್ ಆಯಿಲ್ ಸಿಗುತ್ತೋ ಅಲ್ಲಿ ನಾವು ತಗೊಂತೀವಿ ಅಂತ ಹೇಳಂತದ್ದು. ಸರ್ ನೋಡಿ ಸರ್, ಕೊನೆಯದಾಗಿ ಭಾರತ ವಿಕಸಿತ ಭಾರತ ಆಗೋವರೆಗೂ 2047ವರೆಗೂ ಅವರೆಲ್ಲ ವಿರೋಧ ಪಕ್ಷದಲ್ಲೇ ಕೂತಿರ್ತಾರೆ. 70 ವರ್ಷದಿಂದ ಕಾಂಗ್ರೆಸ್ ಅನ್ನ ದರೋಡೆ ಮಾಡಿಬಿಟ್ಟಿದೆ ಇಂಡಿಯಾನ. ಆದ್ರೆ 2G ಸ್ಪೆಕ್ಟ್ರಮ್ ಹಗರಣ ಭೂಮಿಯಿಂದ ಆಕಾಶದವರೆಗೆ ಎಲ್ಲ ಸ್ಪೆಕ್ಟ್ರಮ್ ಹಗರಣ ಮಾಡಿಬಿಟ್ಟೈತೆ. ಅದನ್ನ ಮೋದಿಗೆ 2-3 ಸಾರಿ ಬಂದು ಪ್ರತಿ ಇಂಡಿಯಾನ ಒಂದು ಗಟ್ಟಿಯಾದ ಇಂಡಿಯಾನ ಮಾಡಕ್ ಕೊಟ್ಟಿದ್ದಾರೆ. ಅದರ ಜೊತೆಗೆ ಏನ್ ಪಾಕಿಸ್ತಾನ ಅಭಿನಂದನೆ ಬಿದ್ದಿದ್ನಲ್ಲ. ಸರ್, ಕೊನೆಯದಾಗ ಒಂದ್ ಮಾತು ಹೇಳ್ತೀನಿ. ಈ ಟೊಳ್ಳು ಭರವಸೆಯನ್ನ ಕೊಡುವಂತ ಬಿಜೆಪಿ ಪಕ್ಷಕ್ಕೆ ಒಂದೇ ಒಂದು ಹೇಳ್ತೀನಿ, ಬೇರೆಯವರ ಚಾರಿತ್ರ್ಯವನ್ನು ವಧೆ ಮಾಡಬಾರ್ದು. ಸರ್, ಇವತ್ತು ಬಿಜೆಪಿ ಅವ್ರಿಗೆ ತಕ್ಕ ಪಾಠ ಕೊಟ್ಟಿದೆ ಅಮೆರಿಕ ಅವರು. ಇವಾಗ ರಷ್ಯಾ ರಿಲೇಶನ್ಶಿಪ್ ಇಂದಿರಾ ಗಾಂಧಿಯಿಂದ ಬಂದಿರೋದು, ಹೊಸದಾಗಿ ನಿಮ್ಮ ನರೇಂದ್ರ ಮೋದಿ ಬಂದ್ ಮಾಡಿಲ್ಲ. ಇದು ಇಂದಿರಾ ಗಾಂಧಿ ಆ ಕಾಲದಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡು ಮಾಡಿರೋದಕ್ಕೆ ಇವತ್ತು ರಷ್ಯಾ ಅವ್ರಿಗೆ ಎದುರಾಡ್ಕೊಂಡು ಪಾಕಿಸ್ತಾನ ಮೇಲೆ ವಾರ ಗೆದ್ದಿರೋರಿ ನಾವು. ನೋಡಿ, ಏನ್ 10 ವರ್ಷಗಳಿಂದ ಲೋಕಸಭೆಯಲ್ಲಿ ಒಂದು ಪ್ರತಿಪಕ್ಷ ನಾಯಕ, ಸರಿಯಾದ ಪ್ರತಿಪಕ್ಷ ನಾಯಕ ಇಲ್ಲದೆ ಹಿಂಗಾಗಿತ್ತು. ಈಗ ಏನ್ ನಮ್ಮ ರಾಹುಲ್ ಗಾಂಧಿ ಅವರು ಪ್ರತಿಷ್ಠೆಯಿಂದ ತಗೊಂಡು ಒಂದು ವಿರೋಧ ಪಕ್ಷದ ನಾಯಕ ತುಂಬಿದ್ದಾರೆ. ಮೋದಿ ಅವ್ರಿಗೆ ಎಲ್ಲೋ ಒಂದ್ ಕಡೆ ಭಯ ಶುರುವಾಗಿದೆ. ಅಲ್ಲ, ದೇಶ ವಿಭಾಗ ಮಾಡಿದವ್ರು ಇವರು ಓಲೈಕೆ ರಾಜಕಾರಣ ಮಾಡ್ಕೊಂಡು ಇವ್ರು ನಮ್ಗೆ ಹೇಳಕ್ ಬರ್ತವ್ರೆ. ಇವತ್ತು ಪಾಕಿಸ್ತಾನ ಆಗಿದೆ ಅಂತಂದ್ರೆ ಅದು ಕಾರಣ ಇವರು. ಒಂದೇ ಮಾತ್ರಮ್ಗೆ ಇವತ್ತು 150 ವರ್ಷ. ಸರ್, ಒಂದ್ ನಿಮಿಷ. ಮೋದಿ ತೇರಾ, ಒಂದ್ ನಿಮಿಷ ಪ್ರೇಮ್ ಕೇಳಿಸ್ಕೊಳ್ಳೋ. ಮೋದಿ ತೇರಾ ಕಬಲ್ ಕುದಾಗೆ ಮೌತ್ ಕಾ ಸೋದಾಗ ಅಂತ ಹೇಳ್ತಾರೋ ಕಾಂಗ್ರೆಸ್ಸಿನ ಅತಿ ಭ್ರಷ್ಟರು. ರೀ, ಮೋದಿ 3-4 ಸತಿ ಚೀಫ್ ಮಿನಿಸ್ಟರ್ ಆಗಿ 2 ಸತಿ ಪ್ರೈಮ್ ಮಿನಿಸ್ಟರ್ ಆಗಿ ಜನ ಚೂಸ್ ಮಾಡಿರೋದು. ಜನ ದೇಶವನ್ನು ಹೊಡೆದಾಕ್ತಾರೆ ಕಾಂಗ್ರೆಸ್ ಅವರು. ಗುಜರಾತ್ ಅಲ್ಲಿ 11,000 ದೇಶದಲ್ಲಿ ಮೋದಿ ಆಡಳಿತ ನಡೀತಾ ಇದೆ, ಟ್ರಂಪ್ ಆಡಳಿತ ನಡೀತಾ ಇದೆ. ಅದೇ ಟ್ರಂಪ್ ಸೈನ್ ಮಾಡಕ್ಕೆ ಭಾರತದ ಕಾಲ್ ಹಿಡ್ಕೊಂತಾರೆ. ಬಿಜೆಪಿಗೆ ಧಿಕ್ಕಾರ, ಮೋದಿಗೆ ಧಿಕ್ಕಾರ. ಬಿಜೆಪಿ ಸರ್ಕಾರ ಮದರ್ ಆಫ್ ಆಲ್ರೆಡಿ ನಮ್ಮ ರಾಹುಲ್ ಗಾಂಧಿಗೆ ಧಿಕ್ಕಾರ. ಬಿಜೆಪಿಗೆ ಧಿಕ್ಕಾರ. ಯೂನಿವರ್ಸಿಟಿ ಕಟ್ಟಕ್ ಮೊದಲೇ ಬಿಜೆಪಿಗೆ ಧಿಕ್ಕಾರ. ಬಿಜೆಪಿ ಸರ್ಕಾರಕ್ಕೆ ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತಷ್ಟು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.